ಸೋಲು ಶಾಶ್ವತವಲ್ಲ. ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಹೊರಟ ಪುಣ್ಯವಂತ ತಾನು ಇನ್ನು ಮುಂದೆ ಹೇಗೆ ನಡೆದುಕೊಳ್ಳಬೇಕು ಎಂದು ತೀರ್ಮಾನಿಸಿದ್ದ. ಅವಳನ್ನು ಮನೆಗೆ ಬಿಟ್ಟು ಹೊರಬಂದವನೇ ಸೀದಾ ಬಾರಿನೊಳಗೆ ಕಾಲಿಟ್ಟ. ಕೈಯಲ್ಲಿ ಬಾಟಲಿ, ತುಟಿಯೊಳಗೆ ಗ್ಲಾಸು. ಹೆಂಡತಿಗೆ ಜಗ್ಗಬಾರದು ಎಂದರೆ ಪ್ರತಿದಿನ ತಾನು ಕುಡಿದೇ ಮನೆಗೆ ಹೋಗಬೇಕು ಎಂದು ತೀರ್ಮಾನಿಸಿದ. ಹೆಂಡತಿಗೆ ಆಶ್ಚರ್ಯವಾದರೂ ಅದು ನಿರೀಕ್ಷಿತವೇ ಆಗಿತ್ತು. ಅಂದು ರಾತ್ರಿ ಆಕೆಯನ್ನು ವಿಚಿತ್ರವಾಗಿ ನಡೆಸಿಕೊಂಡ. ರಾತ್ರಿ ಏನೂ ನಡೆದಿಲ್ಲ ಎಂಬಂತೆ ಮರುದಿನ ಬೆಳಿಗ್ಗೆ ಎದ್ದು ತನ್ನ ಕೆಲಸಕ್ಕೆ ಹೊರಟ. 1 ವಾರ ಕಳೆಯಿತು. ರಾತ್ರಿ ಕುಡಿಯುವಾಗ ಬಳಸುತ್ತಿದ್ದ ಸಿಗರೇಟು ಮುಂಜಾನೆಯೂ ತುಟಿಗೆ ಅಂಟಿಕೊಳ್ಳಲಾರಂಭಿಸಿತು. ಕೆಲವೇ ದಿನಗಳಲ್ಲಿ ಸಿಗರೇಟು ದಿನವಿಡೀ ತುಟಿಯ ಮೇಲೆ ಕುಣಿಯಲಾರಂಭಿಸಿತು. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ಎಂದು ಅದ್ಯಾವ ಮುತ್ನಾಳ ಪುಣ್ಯವಂತನಿಗೆ ಹೇಳಿದ್ದನೋ ಗೊತ್ತಿಲ್ಲ. ಹಿಂಸೆಯನ್ನು ಹಿಂಸೆಯಿಂದಲೇ ತೆಗೆಯಬೇಕು ಎಂದು ತೀರ್ಮಾನಿಸಿ ಹೊರಟ ಪುಣ್ಯವಂತ ಕೆಲವೇ ದಿನಗಳಲ್ಲಿ ಕುಡಿತ ಹಾಗೂ ಸಿಗರೇಟಿನ ದಾಸನಾದ. ಅಥವಾ ತನ್ನಲ್ಲಿದ್ದ ದೌರ್ಬಲ್ಯವನ್ನು ಮರೆಮಾಚಲು ಒಂದು ನೆಪ ಹುಡುಕಿಕೊಂಡಿದ್ದ. ಒಟ್ಟಿನಲ್ಲಿ ಕಾರಣಗಳನ್ನು ಮುಂದೊಡ್ಡುತ್ತಾ ಪುಣ್ಯವಂತ ದುಶ್ಚಟದ ದಾಸನಾದ. ಹಾಗಂತ ಬೀದಿ ಕುಡುಕನಾಗಲಿಲ್ಲ. ಹಗಲಿಡೀ ದುಡಿಯುತ್ತಿದ್ದ. ರಾತ್ರಿ ಕುಡಿದೇ ಮಲಗುವುದು ಎಂಬ ಸ್ಥಿತಿ ತಲುಪಿದ. ಅವನ ದೌರ್ಬಲ್ಯಗಳನ್ನು ಗೆಳೆಯರ ಮುಖವಾಡ ಹೊತ್ತ ಹಲವರು ಚೆನ್ನಾಗಿ ಬಳಸಿಕೊಂಡರು. ಗೆಳೆಯನ ಹೆಸರಿಗೆ ಅಗ್ರಿಮೆಂಟ್ ಇದ್ದುದರಿಂದ ಕೆಲವರು ಆ ಗೆಳೆಯನ ಮನಸ್ಸಿನಲ್ಲಿ ಹುಳಿ ಹುಂಡಿದರು. ಕೆಲವೇ ದಿನಗಳಲ್ಲಿ ಪುಣ್ಯವಂತ ಆ ಕಂಟ್ರಾಕ್ಟ್ನ ಪಾಲುದಾರಿಕೆಯಿಂದ ಬರಿಗೈಲಿ ಹೊರಬಿದ್ದ. ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿದ್ದ. ಹಿಂದೆ ತಿರುಗಿ ನೋಡುವಷ್ಟರಲ್ಲಿಯೇ ಪುಣ್ಯವಂತ ಬೀದಿ ಪಾಲಾಗಿದ್ದ. ಆಗ ಕೈ ಹಿಡಿದು ನಡೆಸಿದವಳು ಆತನ ಹೆಂಡತಿ ಆತನನ್ನು ಮೊದಲಿದ್ದ ಪಟ್ಟಣಕ್ಕೆ ಕರೆದೊಯ್ದು ಮೊದಲೇ ಇದ್ದ ಸ್ವಂತ ಮನೆಯಲ್ಲಿಯೇ ವ್ಯವಹಾರ ಪ್ರಾರಂಭ ಮಾಡುವಂತೆ ಪ್ರೇರೇಪಿಸಿದಳು. ಕೆಟ್ಟ ನಡತೆ ಎಂದಿಗೂ ಒಳ್ಳೆಯ ಪರಿಣಾಮ ಬೀರಲು ಸಾಧ್ಯವಿಲ್ಲ. ನಿನ್ನೊಳಗೂ ಒಂದು ಶಕ್ತಿಯಿದೆ. ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಒಂದು ವಿಶೇಷ ಶಕ್ತಿಯಿದೆ. ಅದನ್ನು ಗುರುತಿಸಿಕೊಳ್ಳಲು ನೀನು ಸಮರ್ಥನಾಗಿದ್ದರೆ ಮಾತ್ರ ನಿನ್ನ ಬದುಕು ಸುಗಮ. ನಿನ್ನೊಳಗಿರುವ ಶಕ್ತಿಯನ್ನು ಕೆಲವೊಮ್ಮೆ ಬೇರೆಯವರು ಗುರುತಿಸಬಹುದು. ಆಗಲಾದರೂ ನೀನು ಅದೇ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಾ ಸಾಗಿದರೆ ಸಾಧನೆ ಎಂದಿಗೂ ದುರ್ಗಮವಾಗಲಾರದು. ಪುಣ್ಯವಂತನಲ್ಲಿಯೂ ಅಂತಹ ಒಂದು ವಿಶೇಷ ಶಕ್ತಿಯಿತ್ತು. ಅವನೊಂದು ಫಿನಿಕ್ಸ್ ಪಕ್ಷಿ. ಇಲ್ಲಿ ಮುಳುಗಿದರೆ ಇನ್ನೊಂದು ಕಡೆ ಎದ್ದು ಅತಿ ಬೇಗನೆ ಎತ್ತರಕ್ಕೆ ಹಾರುವಂತಹ ಶಕ್ತಿಯಿತ್ತು. ದುಡಿಯುವುದಕ್ಕಾಗಿ ಆತ ಎಂದಿಗೂ ಅಂಜಿದವನಲ್ಲ. ಬಹುಶಃ ಆ ಶಕ್ತಿ ತನ್ನಲ್ಲಿದೆ ಎಂಬ ಕಾರಣವೇ ಪುಣ್ಯವಂತನನ್ನು ಕಷ್ಟಗಳಿಗೆ ತಳ್ಳಲು ಕಾರಣವಾಗಿದ್ದಿರಬಹುದು. ಹಳೆಯ ಪಟ್ಟಣಕ್ಕೆ ಬಂದು ತನ್ನ ಸ್ವಂತ ಮನೆಯಲ್ಲಿ ತರಬೇತಿ ಕೇಂದ್ರ ಆರಂಭಿಸಿದ. ಮೊದಲೇ ಆತನಿಗೆ ಒಳ್ಳೆಯ ಹೆಸರಿತ್ತು. ಪುಣ್ಯವಂತ ಕೆಲವೇ ದಿನಗಳಲ್ಲಿ ಚೇತರಿಸಿಕೊಂಡ. ಆದರೆ ಆತನಿಗೆ ಅಂಟಿಕೊಂಡಿದ್ದ ಚಟಗಳು ಮಾತ್ರ ಅವನಿಂದ ದೂರವಾಗಿರಲಿಲ್ಲ. ಹೆಂಡತಿ ಸ್ವಲ್ಪ ಸೌಮ್ಯವಾಗಿದ್ದಳು. ಪುಣ್ಯವಂತ ಕುಡಿತದ ದಾಸನಾಗಿದ್ದ. ಸಿಗರೇಟು ಬಿಡುವುದು ಅವನಿಂದ ಸಾಧ್ಯವೇ ಇರಲಿಲ್ಲ. ಕೇವಲ 6 ತಿಂಗಳಲ್ಲಿ ಆತನಿಗಿದ್ದ ಚಿಕ್ಕ ಪುಟ್ಟ ಸಾಲಗಳನ್ನು ತೀರಿಸಿಕೊಂಡು ದುಡಿಮೆಯೂ ಒಂದು ಹಂತಕ್ಕೆ ಬಂತು. ಹೆಂಡತಿಯು ಗರ್ಭಿಣಿಯಾದಳು. ಪುಣ್ಯವಂತ ಮಗುವಿನ ಕನಸು ಕಾಣಲಾರಂಭಿಸಿದ. ಹೆಂಡತಿ ಮಾತು ಮಾತಿಗೂ ಜಗಳವಾಡುವುದನ್ನು ಮುಂದುವರಿಸಿದ್ದಳು. ಅವಳು ಜಗಳವಾಡುತ್ತಾಳೆ ಎಂದು ಇವನು ಕುಡಿಯುವುದು, ಇವನು ಕುಡಿಯುತ್ತಾನೆ ಎಂದು ಅವಳು ಜಗಳವಾಡುವುದು. ಆತನ ಸಂಸಾರದಲ್ಲಿ ಕೋಳಿ ಮೊದಲೋ ಮೊಟ್ಟೆ ಮೊದಲೋ ಎಂಬ ಪ್ರಶ್ನೆಗೆ ಉತ್ತರವೇ ಸಿಕ್ಕಿರಲಿಲ್ಲ. ಸಮಸ್ಯೆಗೆ ಮತ್ತೊಂದು ಸಮಸ್ಯೆಯನ್ನು ಗುಣಿಸಿದರೆ ಫಲಿತಾಂಶ 0ಯಾಗಲು ಸಾಧ್ಯವಿಲ್ಲ. ಅದು ಸಮಸ್ಯೆಯ ದ್ವಿಗುಣ ಮಾತ್ರ ಆಗುತ್ತದೆ. ಕಣ್ಣೀರಿಗೆ ಬಣ್ಣ ಕೊಡದ ದೇವರಿಗೆ ಥ್ಯಾಂಕ್ಸ್. ಅವನ ಯೌವನದ ದೈವೋದ್ದೇಶಗಳು ಮಸುಕಾಗುತ್ತಾ ಸಾಗಿದ್ದವು. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ, ದತ್ತು ಮಗುವಿನ ಸ್ವೀಕಾರ, ಹೀಗೆ ಅವನ ಆದರ್ಶಗಳಿಗೆ ಆತನೇ ತಿಲಾಂಜಲಿ ಇಟ್ಟಿದ್ದ. ಜೊತೆಗೆ ದುಶ್ಚಟಗಳ ದಾಸ. ಕೇವಲ ಹಣ ಸಂಪಾದಿಸಬೇಕು ಎಂಬ ಹಂತ ತಲುಪಿದ. ಅದೇ ಸಮಯಕ್ಕೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕವಾದ್ದರಿಂದ ಹೆಂಡತಿ ಒಂದು ಮಗುವಿಗೆ ಜನ್ಮ ನೀಡಿದಳು. ಪುಣ್ಯವಂತನಿಗೆ ಮಕ್ಕಳೆಂದರೆ ಅತೀವ ಪ್ರೀತಿ. ಇನ್ನೂ ತನ್ನ ಮಗುವನ್ನು ಅದೆಷ್ಟು ಪ್ರೀತಿಸುತ್ತಿದ್ದನೋ. ಅವನ ಮುಖದಲ್ಲಿ ಸಂತೋಷ ಕುಣಿಯಲಾರಂಭಿಸಿತು. ಅತಿ ಎಂಬುದು ಯಾವುದೂ ಒಳ್ಳೆಯದಲ್ಲ. ಮಗುವನ್ನು ಮುದ್ದಾಡುತ್ತಾ 3 ತಿಂಗಳು ಕಳೆದಿದ್ದು ಗೊತ್ತೇ ಆಗಿರಲಿಲ್ಲ. ಒಂದು ದಿನ ತನ್ನೆಲ್ಲಾ ಕೆಲಸಗಳಿಗೂ ರಜೆ ಮಾಡಿ ಹೆಂಡತಿಯ ತವರು ಮನೆಯಲ್ಲಿದ್ದ ಮಗುವಿನ ಜೊತೆ ಕಾಲ ಕಳೆದ. ಅಕ್ಕಪಕ್ಕದವರು, ಮಗು ಚಿಕ್ಕದಿದೆ, ಈಗಲೇ ಮುದ್ದಾಡಬೇಡಿಯೇ ಎಂದರು. ಮಗುವಿನ ಜೊತೆ ಆಟವಾಡಿ ಸಂಜೆ ತನ್ನ ಮನೆಗೆ ಹಿಂದಿರುಗಿದ. ರಾತ್ರಿ ಆತನ ಮೊಬೈಲ್ ರಿಂಗಾಯಿತು. ಮೊಬೈಲ್ ಯುಗದ ಆರಂಭ. ಮಗುವಿಗೆ ಜ್ಞಾನವಿರಲಿಲ್ಲ. ಆಸ್ಪತ್ರೆಗೆ ಸೇರಿಸಲಾಗಿತ್ತು. ರಾತ್ರಿಯೆಲ್ಲ ಡಾಕ್ಟರ್ ನೋಡೋಣ ಎನ್ನುತ್ತಿದ್ದವರು ಮರುದಿನ ಮುಂಜಾನೆ ಸಾರಿಯೇ ಎಂದರು. ಜೊತೆಯಲ್ಲಿ ಹೆಂಡತಿಯ ಅಣ್ಣನಿದ್ದ. ಆತ ಒಂದು ಗುದ್ದಲಿ ತಂದ. ಪುಣ್ಯವಂತ ಮಗುವನ್ನು ಎತ್ತಿಕೊಂಡು ಸ್ಮಶಾನಕ್ಕೆ ಒಯ್ದ. ತಾನೇ ಗುಂಡಿ ತೆಗೆದು ತಾನೇ ಎತ್ತಿ ಗುಂಡಿಯೊಳಗಿಟ್ಟು ಮಣ್ಣು ಮುಚ್ಚಿದ. ಜೇಬಿನಲ್ಲಿ ಮೊಬೈಲ್ ಇದ್ದರೂ ಕೇವಲ ಒಬ್ಬರಿಗೆ ವಿಷಯ ತಿಳಿಸಿದರೆ 100 ಸ್ನೇಹಿತರು ಬರುವಂತಿದ್ದರೂ ಪುಣ್ಯವಂತನ ಬುದ್ಧಿ ಮಂಕಾಗಿತ್ತು.
ತನ್ನ ಆದರ್ಶಗಳನ್ನು ಸುಟ್ಟುಹಾಕಿದ ನೋವು, ಹೆಂಡತಿಯಿಂದಾಗಿ ತಂದೆ ತಾಯಿಗಳ ಪ್ರೀತಿ ಕಳೆದುಕೊಂಡ ನೋವು, ಹೆಂಡತಿಯ ಕಿರುಕುಳದ ನೋವು, ಎಲ್ಲಾ ನೋವುಗಳಿಗೂ ತನ್ನ ಮಗುವಿನ ಪ್ರೀತಿಯೊಂದೇ ಎಂದುಕೊಂಡಿದ್ದ ಪುಣ್ಯವಂತ ಅದೇ ಮಗುವನ್ನು ತನ್ನ ಕೈಯಾರೆ ಮಣ್ಣು ಮಾಡಿ ಬಂದಿದ್ದ. ಮುದ್ದಾದ ಕೈಗಳು, ಮುತ್ತಿಡಬೇಕೆಂದು ಹಂಬಲ ಹುಟ್ಟಿಸುವ ಕೆನ್ನೆಗಳು. ನಿದ್ರೆಯಲ್ಲಿ ಮಲಗಿದ್ದಂತೆ ಕಾಣುತ್ತಿದ್ದ ತನ್ನ ಕಂದನನ್ನು ಎತ್ತಿ ಮುದ್ದಾಡಿದ ಅದೇ ಕೈಗಳಿಂದ ಗುಣಿಯೊಳಗೆ ಇಟ್ಟ ದೃಶ್ಯವನ್ನು ನೆನಪಿಸಿಕೊಂಡು ಪುಣ್ಯವಂತ ನೆಲಬಿರಿಯುವಂತೆ ಅಳುತ್ತಿದ್ದ. ಮೊದಲ ಬಾರಿಗೆ ಪುಣ್ಯವಂತನ ಕಣ್ಣಲ್ಲಿ ನೀರು ಧುಮುಕುತ್ತಿದ್ದವು. ಕಣ್ಣೀರಿಗೆ ಬಣ್ಣವಿದ್ದಿದ್ದರೆ ಏನು ಗತಿ ಎಂದು ಕಣ್ಣೀರಿನಿಂದ ಒದ್ದೆಯಾದ ಹಾಸಿಗೆ ದಿಂಬುಗಳು ಚಿಂತೆಯಲ್ಲಿ ಮುಳುಗಿದವು. ಬಯಸಿ ಬರಲಿಲ್ಲವೆಂದು ದುಃಖಿಸುವುದಕ್ಕಿಂತ ಬಂದಿದ್ದನ್ನೇ ಬಯಸಿದ್ದೆವು ಎಂದುಕೊಳ್ಳುವುದು ಸುಖಿಗಳ ಲಕ್ಷಣ. ಉತ್ತರವಿಲ್ಲದ ಪ್ರಶ್ನೆಯೇ ಅಲ್ಲ. ಹೆಂಡತಿ ಒಂದೆರಡು ದಿನ ಮಗುವಿಗಾಗಿ ರೋದಿಸಿದಳು. ಮೂರನೇ ದಿನ ನನ್ನ ಮಗುವಿನ ಸಾವಿಗೆ ನೀನೇ ಕಾರಣ ಎಂದು ಪುಣ್ಯವಂತನನ್ನು ನಿಂದಿಸಲು ಆರಂಭಿಸಿದಳು. ನಾನು ಗರ್ಭಿಣಿಯಾಗಿದ್ದಾಗ ಸರಿಯಾಗಿ ನೋಡಿಕೊಳ್ಳಲಿಲ್ಲ, ಆಸ್ಪತ್ರೆಗೆ ತೋರಿಸಲಿಲ್ಲ, ಮಗುವಿಗೆ ಮುಂಜಾಗ್ರತೆಯಾಗಿ ಪರೀಕ್ಷೆ ಮಾಡಿಸಲಿಲ್ಲ, ಹೀಗೆ ತಪ್ಪುಗಳ ಪಟ್ಟಿ ಹಿಡಿದು ಪುಣ್ಯವಂತನ ಜೊತೆ ಜಗಳ ಪ್ರಾರಂಭಿಸಿದಳು. ಮೊದಲೇ ನೊಂದಿದ್ದ ಪುಣ್ಯವಂತ ಇದನ್ನು ಸಹಿಸಿಕೊಳ್ಳಲೇಬೇಕಾಗಿತ್ತು. ಏಕೆಂದರೆ ಹೆಂಡತಿಯ ಮನಸ್ಥಿತಿ ಎಂಬುದು ಉತ್ತರವಿಲ್ಲದ ಪ್ರಶ್ನೆ. ಹಾಗಾಗಿ ಪುಣ್ಯವಂತನ ಸಮಸ್ಯೆಯೇ ಅಲ್ಲ. ಪುಣ್ಯವಂತ ಇದಕ್ಕೆಲ್ಲ ಪರಿಹಾರ ಹುಡುಕಲು ಯತ್ನಿಸಿದ. ಹೆಂಡತಿಯಿಂದ ಬಿಡುಗಡೆ ಪಡೆಯುವುದು ತನ್ನ ಆದರ್ಶಗಳಿಗೆ ಧಕ್ಕೆ ತರುತ್ತದೆ ಎಂದುಕೊಂಡ. ಸಮಾಜದ ಬಗ್ಗೆ, ಸಮಾಜದಲ್ಲಿನ ತನ್ನ ಘನತೆ ಎಂಬುದರ ಬಗ್ಗೆ ಸದಾ ಚಿಂತಿಸುತ್ತಿದ್ದ. ಗೌರವ, ಘನತೆಯ ಬಗ್ಗೆ ಚಿಂತಿಸಲು ಅದು ತನ್ನಲ್ಲಿ ಉಳಿದೇ ಇಲ್ಲ ಎಂಬ ಸತ್ಯ ಪುಣ್ಯವಂತನಿಗೆ ಅರ್ಥವಾಗಲಿಲ್ಲ. ಏಕೆಂದರೆ ಈತನ ಪರಿಸ್ಥಿತಿಯ ಬಗ್ಗೆ ಕೆಲವರು ಅನುಕಂಪದ ಮಾತುಗಳನ್ನಾಡುತ್ತಿದ್ದರೆ, ಕೆಲವರು ಗೇಲಿ ಮಾಡಿ ನಗುತ್ತಿದ್ದರು. ಪ್ರತಿದಿನ ಮನೆಯಲ್ಲಿ ಹಿಂಸೆ ಅನುಭವಿಸುವುದಕ್ಕಿಂತ ದೂರದಲ್ಲಿ ಇದ್ದುಕೊಂಡು ಏನಾದರೂ ವ್ಯವಹಾರ ಮಾಡುತ್ತಾ ರಾತ್ರಿ ಮಾತ್ರ ಮನೆಗೆ ಬರುವಂತಿದ್ದರೆ ಆಗ ನೆಮ್ಮದಿ ಸಿಗಬಹುದು ಎಂದು ಲೆಕ್ಕ ಹಾಕಿದ. ಅದಕ್ಕಾಗಿ ಈಗ ಮನೆಯಲ್ಲಿಯೇ ನಡೆಸುತ್ತಿದ್ದ ಎಲ್ಲಾ ತರಬೇತಿ ಶಿಬಿರಗಳನ್ನು ನಿಲ್ಲಿಸಿ ಹೊರಗೆ ದುಡಿಯುವುದು ಎಂದು ತೀರ್ಮಾನಿಸಿದ. ಮುಖ್ಯವಾಗಿ ಎಲ್ಲ ವ್ಯವಹಾರದಲ್ಲಿಯೂ ಭಾಗಿಯಾಗುತ್ತಿದ್ದ ಹೆಂಡತಿ ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ನೋವಾಗುವಂತೆ ಮಾತನಾಡುತ್ತಿದ್ದಳು. ನಗರದ ತುಂಬಾ ಪುಣ್ಯವಂತನ ವಿದ್ಯಾರ್ಥಿಗಳು ಈತನಿಂದ ಕಲಿತ ವಿದ್ಯೆಯಿಂದಲೇ ಒಳ್ಳೆಯ ಸ್ಥಾನಮಾನ ಪಡೆದುಕೊಂಡಿದ್ದರು. ಈಗ ಈತ ಎಲ್ಲವನ್ನೂ ಬಿಟ್ಟು ಎಲ್ಲಾದರೂ ಕೆಲಸಕ್ಕೆ ಸೇರುವ ತೀರ್ಮಾನ ತೆಗೆದುಕೊಂಡ. ಆದರೆ ನನ್ನ ಗಂಡ ಬೇರೊಬ್ಬರ ಕೆಳಗೆ ಕೆಲಸ ಮಾಡುವುದು ಬೇಡ ಎಂದಳು ಹೆಂಡತಿ. ಇರುವ ಉದ್ಯೋಗವನ್ನು ಮಾಡುವುದಕ್ಕೂ ಸಾಧ್ಯವಾಗದೆ, ಬಿಡುವುದಕ್ಕೂ ಸಾಧ್ಯವಾಗದೆ ಅನ್ಯಮನಸ್ಕನಾಗಿ ದಿನ ದೂಡಲಾರಂಭಿಸಿದ್ದರಿಂದ ಅದು ನಷ್ಟದ ಹಾದಿ ಹಿಡಿಯಿತು. ಮನಸ್ಸಿಲ್ಲದೆ ಕೆಲಸ ಮಾಡುವುದಕ್ಕಿಂತ ಸುಮ್ಮನಿರುವುದೇ ಒಳ್ಳೆಯದು.